ಆಗಿದ್ದರೆ ಇಂದು ನಾವೇಕೆ ಅನಾಥರಾಗುತ್ತಿದ್ದೇವಮ್ಮ, ಅನಾಥರಾಗುತ್ತಿದ್ದೆವು. ಅಣ್ಣ, ಹಾಗೆಲ್ಲ ಮಾತಾಡಬೇಡ. ಯಾಕಂದ್ರೆ ಆ ದೇವರು ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣಿಸುವುದರ ಅಷ್ಟೇನ. ಇವತ್ತಲ್ಲ ನಾಳೆ ಆದರೂ ನೀನು ಕಷ್ಟದ ದಿನಗಳು ಕಳೆದು ಸುಖದ ದಿನಗಳು ಬಂದೇ ಬರುತ್ತಲ್ಲ. ಹೌದಮ್ಮ ತಂಗಿ, ನೀನು ಹೇಳುತ್ತಿರುವ ಮಾತನ್ನು ನಿಜ ಅಂಶವಿದೆ. ಊಟಕ್ಕೆ ಏನು ತಯಾರು ಮಾಡ್ತೇನೆ ಇವತ್ತು? ಅಣ್ಣ, ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೋಸ್ಕರ ಹೋಳಿಗೆ ಮಾಡಿದ್ದೀನಣ್ಣ. ನೋಡಿ, ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ, ಊಟ ಮಾಡೋದಾ? ನೀನು ಮುಂದೆ ಹೋಗಮ್ಮ, ನಾನು ಮನೆಗೆ ಬರ್ತೇನೆ. ಸರಿನಾ? ಆದಷ್ಟು ಬೇಗ ಬಂದ್ಬಿಡು. ನೀನ್ ಬರೋವರೆಗೂ ನಾನು ಊಟನೇ ಮಾಡೋದಿಲ್ಲ. ತಂಗಿ ಭಾರತಿ, ನಿನ್ನಲ್ಲಿ ನನ್ನದೊಂದು ಮಾತು. ನೀನು ಸಂತೋಷಕ್ಕಿಂತ ಬೇರೇನಿಲ್ಲ ಈ ಪ್ರಪಂಚದಲ್ಲಿ ನನಗೆ. ಏನಿಲ್ಲಮ್ಮ ತಂಗಿ, ಈ ನಿನ್ನ ಗಂಡನಿಂದ ಹಾಡು ಕೇಳಿ ತುಂಬಾ ದಿನಗಳಾದವು. ಅದಕ್ಕೆ ಈ ನಿನ್ನ ಅಣ್ಣನಿಗೋಸ್ಕರ ಒಂದು ಹಾಡನ್ನು ಹಾಡುವೆ. ಏನು ನಾನು ಊಟ ಮಾಡುವ ಅಂದ್ರೆ ಹಾಡು ಅಂತೇನ? ತಂಗಿ, ನಿನ್ನ ಮುಖದಲ್ಲಿ ನನ್ನ ತಾಯಿಯ ರೂಪ ಎದ್ದು ಕಾಣುತ್ತದೆ. ನೀನು ಈ ನಿನ್ನ ಮುಖ ನೋಡಿದರೆ ಸಾಕು, ನನ್ನ ಕಷ್ಟ ಹಸಿವುಗಳೆಲ್ಲ ಮಾಯವಾಗಿ ಹೋಗುತ್ತವೆ. ಅದಕ್ಕೆ ನಾನೊಬ್ಬರೇ ಯಾಕಣ್ಣ, ನಾ ಇಬ್ಬರಿಗೆ ಸೇರಿ ಹಾಡಿಕೊಳ್ಳೋಣ. ಈ ವಿಷಯ ಆಗ್ತೇನ?
ಸರಿನಾ ಆದಷ್ಟು ಬೇಗ ಬಂದ್ಬಿಡು. ಹಾ ನೀ ಮುಂದೆ ನಡೆಯಮ್ಮ ನಾನು ಬರ್ತೀನಿ. ಆಯ್ತಣ್ಣ. ಹೇ ಮಾರುತೇಶ್ವರ, ಈ ನನ್ನ ತಂಗಿಯ ಮುಖ ನೋಡಿದರೆ ನಾನೆಲ್ಲ ಕಷ್ಟಗಳು ಪರಿಹಾರ ಆದಂತಾಗುತ್ತವೆ. ಹುಚ್ಚುಡುಗಿ ನನಗಿಂತ ಬುದ್ಧಿಯಲ್ಲಿ ಜಾಣಿಯಾದರೂ ಹಿರಿಯರಿಗೆ ಗೌರವ ಕೊಡುವುದರಲ್ಲಿ ದೇವರು ಅಷ್ಟೇ ಅಲ್ಲದೆ ಮಾರುತೇಶ್ವರ ಹಾಗೂ ಚಂದ್ರಮ್ಮ ತಾಯಿ ಈ ನನ್ನ ತಂಗಿಯ ಮುಖದಲ್ಲಿ ಯಾವಾಗಲೂ ಸದಾ ನೋವಿನಿಂದ ತುಂಬಿರಲಿ. ಯಾವುದೇ ರೀತಿಯ ಕಷ್ಟಗಳು ಬಂದರೂ ಅದು ನನ್ನ ಬಾಳಿಗೆ ಬರಲಿ, ನನ್ನ ತಂಗಿಯ ಬಾಳು ಸುಖಮಯವಾಗಿರಲಿ. ನಿನ್ನನ್ನು ಕೈ ಮುಗಿದು ಬೇಡ್ಕೊಳ್ಳುವೆ ಮಾರುತೇಶ್ವರ, ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು.